ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ಈಗ ತಾನೇ ನಾಮಪತ್ರವನ್ನು ನಮ್ಮ ಅಭ್ಯರ್ಥಿ ಸಲ್ಲಿಸಿ ಬಂದಿದ್ದಾರೆ. ಇಲ್ಲಿ ಮತ್ತು ಬಾಗಲಕೋಟೆ ಎರಡೂ ಕಡೆ ಭಾಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಜನ ಬೇಸತ್ತಿದ್ದಾರೆ. ಅಜೀರ್ಣ ಆಗುವಷ್ಟು ಅವರು ಬಹುಮತ ಇದೆ. ಹೀಗಾಗಿ ಒಂದು ಬದಲಾವಣೆಯನ್ನು ತರುವಂಥ ಕಾತುರತೆಯಲ್ಲಿರುವಂಥ ರಾಜ್ಯದ ಜನ ಈ ಎರಡೂ ಕ್ಷೇತ್ರ ಗೆಲ್ಲಿಸೋದ್ರ ಮೂಲಕ ಅವರು ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ನಾನು ಎರಡೂ ಕ್ಷೇತ್ರದ ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದೆ ಸರ್, ಅದೇನಾದ್ರು ಲಾಭ ಆಗುತ್ತಾ ಬಿಜೆಪಿಗೆ? ಮುಸ್ಲಿಂ ಬಂಧುಗಳಿಗೆ ಈ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಕಾಂಗ್ರೆಸ್ನವ್ರು ಮಾಡ್ತಾರೆ ಅನ್ನೋ ಮನವರಿಕೆ ಆಗಿದೆ. ಅವರು ತುಟಿಗೆ ತುಪ್ಪ ಹಚ್ಚಿ ನಿಮಗೆ ಸೀಟ್ ಕೊಡ್ತೇವೆ ಅಂತೇಳಿ ಮೋಸ ಮಾಡಿರುವಂಥದ್ದು ಸಹ ಅವ್ರ ಮನವರಿಕೆ ಆಗಿದೆ. ಇದೆಲ್ಲವೂ ಸಹ ಬಿ ಜೆ ಪಿ ಗೆಲುವಿಗೆ ಅನುಕೂಲ ಆಗುತ್ತೆ. ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ಸಹ ನರೇಂದ್ರ ಮೋದಿಯವರನ್ನು ನೋಡಿ ಅವ್ರು ಯಾವ ರೀತಿ ಎಲ್ಲರನ್ನ ಒಂದಾಗಿ ತಗೊಂಡೋಗೋ ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಂಡು ಸಹಕಾರ ನೀಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಬಿಜೆಪಿ ಗೆಲ್ಲೋದಿಲ್ಲ, ಇನ್ನೇನು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಈಗಾಗಲೇ ಈ ಚುನಾವಣೆಯಲ್ಲಿ ಸೋಲು ಅನ್ನೋದು ನಿಶ್ಚಿತವಾಗಿರೋದ್ರಿಂದ ಮನಬಂದಂತೆ ಮಾತಾಡ್ತಾರೆ. ಆ ಮಾತಿಗೇನು ಬೆಲೆ ಇಲ್ಲ.